ಮಳೆಗೆ ಒಬ್ರು ಚಂಡಿಯಾಗಿ ಬರ್ತಾ ಇದ್ದಾರೆ ನೋಡಿ, ಒದ್ದೆಯಾಗಿ ಬರ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಸಾರಿ, ಸಂಜೆ ಅಲ್ಲ, ಮಧ್ಯಾಹ್ನ. ಇದು ಇವಾಗ ಮೋಡ ಆಗಿ ಸಂಜೆ ಯಾವುದು ಬೆಳಿಗ್ಗೆ ಯಾವುದು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಇದು ಮಧ್ಯಾಹ್ನದ ಟೈಮ್. ಊಟ ಎಲ್ಲ ಆಗಿ ನಾವು ಹೊರಟಿದ್ದೇವೆ ಅಂತ ಹೇಳಿದರೆ ದೂರ ಏನಲ್ಲ, ನಾನು ಮನೆ ಅಡ್ರೆಸ್ಸೇ ಹಾಕಿದ್ದೇನೆ. ನನ್ನ ಗಂಡನಿಗೆ ಟೌನಿಗೆ ಒಮ್ಮೆ ಹೋಗುವ ಅಗತ್ಯ ಇತ್ತು. ಹಾಗೆ ಬೈಕಲ್ಲಿ ಹೋಗುವ ಅಂತ ಅಂದ್ಕೊಳ್ಳುವಾಗ ಮಳೆ ಬರ್ತಾ ಉಂಟು, ಮಳೆ ಮೋಡ ಕೂಡ ಹಾಕಿದೆ. ಹಾಗೆ ಅವರು ಫ್ರೆಂಡಿನ ಗಾಡಿ ತೆಗೆದುಕೊಂಡು ಹೊರಟಿದ್ದಾರೆ. ಹಾಗೆ ನಾನು ಹೇಳಿದೆ ಹೇಗೋ ಗಾಡೀಲಿ ಹೋಗ್ತಾ ಇದ್ದೇವೆ, ಮಕ್ಕಳು ಹೇಗೋ ಹೊರಟಿದ್ದಾರೆ ಅವರ ಜೊತೆ. ಮತ್ತು ನಾನು ಯಾಕೆ ಮನೆಯಲ್ಲಿ ಒಬ್ಬಳೇ ಕೂತ್ಕೊಳ್ಳಿ ಅಂತ ನಾನು ಕೂಡ ಅವರ ಜೊತೆ ಹೋಗ್ತಾ ಇದ್ದೇನೆ. ಹಾಗಾಗಿ ಮನೆ ಅಡ್ರೆಸ್ಸಲ್ಲಿ ಇದ್ದೇನೆ ನಾನು. ನಾವು ಎಷ್ಟು ಬ್ಯೂಟಿಫುಲ್ ಪ್ಲೇಸಿಗೆ ಮದುವೆಯಾಗಿ ಬಂದಿದ್ದೇವೆ ನೋಡಿ. ಶಾಂತವಾದ ಏನು ರೋಡ್, ನಮ್ಮದು ಸೈಲೆಂಟ್ ರೋಡ್. ಮೇ ಫ್ಲವರ್ ನೋಡಿದ್ದೀರಾ? ಮೇ ಫ್ಲವರ್ ರೆಡ್ ಕಲರ್ನ ಹೂ ಮೇಲೆ ಆಗೋದು. ಇವಾಗ ನಮಗೆ ನೋಡ್ಲಿಕ್ಕಂತೂ ಖುಷಿ ಆಗ್ತದೆ ಈ ಥರ ಗ್ರೀನ್. ಆದರೆ ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಪ್ರಾಬ್ಲಮ್. ಯಾಕೆಂತ ಹೇಳಿದರೆ ಸ್ವಲ್ಪ ಜಾಗೃತಿ ಆಗಿರಬೇಕು. ನಡುವಲ್ಲಿ ರೋಡು, ಆಚೆ ಈಚೆ ಗಿಡಗಳೆಲ್ಲ ಇರುವಾಗ ಗಾಳಿಗಳೆಲ್ಲ ಬರುವ ಟೈಮಲ್ಲಿ ಸ್ವಲ್ಪ ಹೆದರಿಕೆವೆಯ. ಆಮೇಲೆ ಈ ಲೈಟ್ ಕಂಬ ಎಲ್ಲ ಇರ್ತದಲ್ವ, ಈ ಮರ ಎಲ್ಲ ಹೋಗಿ ಕೆಲವು ಸಲ ಲೈಟ್ ಕಂಬಕ್ಕೆ ಬೀಳ್ತದೆ. ಆವಾಗ ಒಂದೆರಡು ದಿವಸ ಕರೆಂಟ್ ಇರೋದಿಲ್ಲ, ಅದೇ ಒಂಥರ ಪ್ರಾಬ್ಲಮ್. ಆದರೆ ಈ ಥರ ನೋಡಲಿಕ್ಕೆ ಖುಷಿ ಆಗ್ತದೆ. ನನ್ನ ತಂಗಿಯ ಮನೆಗೆ ಹೋಗುವ ರೋಡ್ ನೋಡಿ, ಇಲ್ಲಿಂದ ಹೋಗ್ಬೇಕು. ನಮ್ಮ ಕ್ರೈನಲ್ಲಿ ನಿಂತಿದೆ. ಏನ ಕ್ರೈನ್ ಅದವು ಬಾಬೆನ ಮೂಡುಬಿದ್ರೆ ಮಾರ್ಕೆಟಿಗೆ ಮುಟ್ಟಿದ್ದೇವೆ ನಾವು. ನನ್ನ ಬರ್ಸಾಗ ಸಂತೆ ಗುಳ್ಳುವೇರೆ, ಶುಕ್ರವಾರದ ಸಂತೆ ಹೌದಾ? ಜನಗಳು ಬರ್ಪೇರೆ. ಒಮ್ಮೆ ಸಮಿತ ಫ್ರೆಂಡ್, ಒಮ್ಮೆ ಖುಷಿ ಫ್ರೆಂಡ್. ಮಕ್ಕಳ ವಹಿವಾಟಲ್ಲಿ ಆಗುದಿಲ್ಲ. ಹಾಗೆ ನಾವು ಮಾರ್ಕೆಟಿಗೆ ಬಂದಿದ್ದೇವೆ. ಶುಕ್ರವಾರ ಸಂತೆ ಈ ಖಾಲಿ ಜಾಗ ಫ್ರೈಡೇ ಮಾತ್ರ ಇಲ್ಲಿ ಫುಲ್ ಇರ್ತದೆ. ಇವತ್ತು ಫ್ರೈಡೇ ಅಲ್ಲ, ಇವತ್ತು ನಾವು ಸ್ಯಾಟರ್ಡೇ ಬಂದಿದ್ದೇವೆ. ನಾವು ಮಾರ್ಕೆಟ್ನಲ್ಲಿದ್ದೇವೆ. ಸ್ವಲ್ಪ ತರಕಾರಿ ಆಗಬೇಕಿತ್ತು. ನಾನು ಟೀ ಶರ್ಟ್ ಹಾಕಿದ ಕಾರಣ ಇಲ್ಲಿಲ್ಲ, ಇಲ್ಲದಿದ್ದರೆ ಇಳಿದು ಸ್ವಲ್ಪ ಹೋಗ್ತಿದ್ದೆ. ಮನೆ ಅಡ್ರೆಸ್ಸಲ್ಲಿ ಬಂದದ್ದು ನಾವೆಲ್ಲರೂ. ಅವರು ಹೋಗುವಾಗ ನಾವು ಕೂಡ ಬಂದದ್ದು. ಗಾಡಿಯಲ್ಲಿ ಹೋಗ್ತೇನೆ ಅಂತ ಹೇಳಿದ್ರು. ಅವರ ಫ್ರೆಂಡಿನ ಗಾಡಿ, ಮಳೆ ಅಲ್ವಾ, ಹಾಗೆ ಗಾಡಿಯಲ್ಲಿ ಹೋಗುದಲ್ಲ ಹೇಗೂ ಸಹ. ಈ ಮನೆಯಲ್ಲಿ ಕೂತು ಬೋರ್ ಆಗ್ತದೆ ಅಂತ ನಾವು ಸಹ ಹೊರಟದ್ದು. ಪಪ್ಪ ತರಕಾರಿ ಕನ ಇರುವ ಫ್ರೈಡೇ ಬರಬೇಕು. ಫ್ರೈಡೇ ಫುಲ್ ಕಾಲು ಹಾಕ್ಲಿಕ್ಕೆ ಜಾಗ ಇರುವುದಿಲ್ಲ. ನಾನು ಇವಾಗ ಒಂದು ಖಾಲಿ ಪ್ಲೇಸ್ ತೋರಿಸಿದೆಲ್ಲ, ಅಲ್ಲೆಲ್ಲ ತರಕಾರಿ ಮಾಡೋದು. ಅದೇ ಪಪ್ಪಡ ಮಿಕ್ಸರ್ ಪೆರ ನೋಡಿ, ಮಿಕ್ಸರ್ ಉಂಟು. ಸೇವ್ ಗನ ಇರೋಣ. ನಾನು ಮಿಕ್ಸರ್ ತರಲಿಕ್ಕೆ ಹೇಳಿದೆ. ಅಲ್ಲಿ ಒಳ್ಳೆ ಫ್ರೆಶ್ ಮಿಕ್ಸರು ಸಿಗ್ತದೆ. ಇಲ್ಲಿಂದವೇ ನೋಡುವ ಯಾವುದಾಗ್ಬೋದು ಅಂತ.
ಸೇವ್ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾರೆ. ಸೇವ್ ಅವು ಬಣ್ಣ ಸೇವ್. ಓ ನನಗೆ ತಂದು ನೋಡಿ ಈಗ ಒಂದು ಬಜ್ಜಿಲ್ ಮಿಕ್ಸರ್ ಬುಡ್ಚಿ ಅವು ಬುಡ್ಚಣ್ಣ ಕಾರಣ ಹೋಗಂತಾರಪ್ಪ ಸೇವಾ ಒಂದು ಕೊಡೆ ಪಾನಿಪುರಿಗೆ ಬೋಡಿತದೆ ಚೂರು ಪಾಡ್ತೀನಿ ನೋಡಿ ಎಡ್ಡ ಅವನದು ಟೊಮೆಟೊ ಚಕ್ಕುಳಿ ಬೊಡ್ಸಿ ಅಣ್ಣ ಟೊಮೆಟೊ ಚಕ್ಕುಳಿ ಬೊಡ್ಸಿ ಯಾರನ್ನು ಕಳಿಸಿದ್ರೆ ಸಮಿತನ್ನು ಕಳಿಸ್ಬೋದು. ಸಮಿತ ಕೇಳಿದೆಲ್ಲ ಅವನಿಗೆ ನೋಡಿದೆಲ್ಲ ಬೇಕು. ಟೊಮೆಟೊ ಚಕ್ಕುಳಿ ಬೊಡ್ಸಪ್ಪೋ ಎಡ್ಡೆತ್ತು ಟೊಮೆಟೊ ಚಕ್ಕುಳಿ. ಇವಾಗ ಮಕ್ಕಳಿಗೆ ಟೊಮೆಟೊ ಚಕ್ಕುಳಿ ಅಂತ ಹೇಳಿದ್ರೆ ತುಂಬಾ ಇಷ್ಟ. ನನಗೆ ಸ್ಟಾರ್ಟಿಂಗ್ ಒಳ್ಳೇದಾಗ್ತಾ ಇತ್ತು. ಇವಾಗ ಅದಕ್ಕೆ ಅವು ಆಯ್ತು ಮಸಾಲೆ ಕೂಡ ಪಾಡ್ಬೇಕು ಅದೆಲ್ಲ ತಿನ್ಬಾರ್ದು ಹೇಳಿದಂತ ಆಗುದಿಲ್ಲ ಮಕ್ಕಳಿಗೆ ಆಗುದು ಬೇಡದ ಬೀಜದ ಹಂಚಿನ ನಾವ ಈಗ ಪಾನಿಪುರಿ ಬೋರ್ಡ್ ಪಣ ಪುನಃ ಏನೋ ತೆಗಿತಾ ಇದ್ದಾರೆ. ನಾನು ಒಂದು ಸಾಕು ಅಂತ ಹೇಳಿದೆ. ಇದಾದ ಕೇಂದ್ರ ಕೂಡ ಮುಖದಾದ ಕೂಡ ಕುಡದಾದ ಇತ್ತು ರೈಟ್ ಬಲ್ಬ್ ಆಗ್ಬೇಕಿತ್ತು. ಬಲ್ಬ್ ಇದು ಕರೆಂಟ್ ಹೋಗುವಾಗ ಅಥವಾ ಬಲ್ಬ್ ಉಂಟಲ್ಲ ಇನ್ನು ಮಳೆಗಾಲಕ್ಕೆ ಬೇಕಾಗ್ತದೆ ಎಂದು ತೆಗ್ದದ್ದು. ಆಯ್ತು ಓಪನ್ ಮಾಡ್ಕೊಡ್ಸಿ. ಒಳ್ಳೊಳ್ಳೆ ಮ್ಯಾಟ್ ಉಂಟು ನೋಡಿ, ರೆಡ್ ಗ್ರೀನ್ ಕಾಫಿ ಮೆರೂನ್ ಕಲರ್ ಉಂಟದ ಶೋಕು. ನನಗೊಂದು ಮ್ಯಾಟ್ ಬೇಕು, ಇವಾಗ ತೆಗೆದು ಕೊಡ್ಲಿಕ್ಕಿಲ್ಲ ಹಾಗಾಗಿ ಹೇಳೋದಿಲ್ಲ. ನನ್ನ ಮ್ಯಾಟ್ ಹಾಳಾಗಿದೆ ಫುಲ್ಲು. ಒಳ್ಳೆ ರೇಟ್ ಉಂಟು, 1000 ರೂಪಾಯಿ ಎಲ್ಲ ಉಂಟು. ಅದಾ ಒಳ್ಳೆ ಮ್ಯಾಟಿಗೆ ಅದಕ್ಕಿಂತ ಜಾಸ್ತಿ ಉಂಟು. ಇಲ್ಲದಿದ್ರೆ ಕೂಡ ಅಂಗಡಿ ಎಲ್ಲ ನೋಡುವಾಗ ಎಲ್ಲ ಬೇಕು ಅಂತ ಆಗ್ತದೆ ಅಲ್ವಾ. ಅದೊಂದು ಎಲ್ಲರೊಂದು ಅಭ್ಯಾಸ, ನೋಡುವಾಗೆಲ್ಲ ಬೇಕು ಅಂತ ಫ್ರೀ ಆಗಿ ಸಿಕ್ತಿದ್ರೆ ಒಳ್ಳೇದಿತ್ತಂತ ಅವಳು ಹೇಳಿದ್ರು. ಇನ್ನೊಂದು ದೊಡ್ಡದಾಗ ಅಂಗಡಿ ಇಡು ಮತ್ತೆ ಫ್ರೀ ಕೊಡು ಎಲ್ಲರಿಗೆ ಸಹ. ಹಾಗೆ ಅವರಿಗೆ ಸಹ ಮೆಂಟಲ್ಲ ಫ್ರೀಗೆ ಕೊಡ್ಲಿಕ್ಕೆ ನಿಮ್ಗೆ ಅಲ್ಲ. ನಾನು ಹೇಳಿದ್ದು ಎಲ್ಲ ಜಗತ್ತೆ ಫ್ರೀ ಆಗಿ ಕೊಡ್ಬೇಕಂತ. ಆಗ ದುಡಿಲಿಕ್ಕಿಲ್ಲ, ಎಲ್ಲರೂ ಸೋಮಾರಿ ಆಗ್ತಿದ್ರು ಅಲ್ವಾ. ಸೋಮಾರಿಯಾಗಿ ಮನೆಯಲ್ಲಿ ಕೂತ್ಕೊಳ್ತಾ ಇದ್ರು. ಮತ್ತೆ ಯಾರು ಸಹ ಯಾವ ಕೆಲಸ ಮಾಡುದಿಲ್ಲ, ಯಾಕೆ ಮಾಡಬೇಕು ಅಲ್ವಾ. ಯಾಕೆ ಓದುವುದು ಬರೆಯುವುದು ಯಾಕೆ ಏನೋ ತಂದ್ರು. ಹೌದಾ ಈ ಬ್ರಷ್ ಬ್ರಷ್ ಇದೆ ಟ್ರೈನಿಗೆ ಬ್ರಷ್ ಇತ್ತು ಅದಾಯ್ತು. ಮಳೆ ಸ್ಟಾರ್ಟ್ ಆಯ್ತು. ಮಳೆಗೆ ಒಬ್ರು ಚಂಡಿಯಾಗಿ ಬರ್ತಾ ಇದ್ದಾರೆ ನೋಡಿ, ಒದ್ದೆಯಾಗಿ ಬರ್ತಾ ಇದ್ದಾರೆ. ಪುರಿ ಪುರಿ ಪಾನಿ ಪುರಿ yang biru apa ini? Yang kita boleh. ಬಲ್ಬ್ ಮಾಡಿದ್ಯಾ? ತಾರೆ ಮಳೆ ಪಡಿಸು ಖುಷಿ. ಜೋರು ಮಳೆ ಬರ್ತಾ ಉಂಟು. ಈಗ ದಾದಲ್ಲ ಡೈಮಂಡ್ನೆಯ ಇಲ್ಲಿ ನೋಡಿ ಗಲಾಟೆ ಮಾಡುದು. ಗಟ್ಟಿ ಬರ್ಸೋದು ನೋಡಿ. ಇಕ್ಲೆ ಬರ್ಸ ತೂತು ನೆಚ್ಚಿದೆಯಾ? ಬರ್ಸ ತೂ ಒಂದಿಲ್ಲ ಕಾಣ್ತೀವಿ.
ಕಮ್ಮಿ ಉಂಟು. ಅಬ್ಬು ಮಂಡಲ ಬಡಿಯ ಖುಷಿ ತರೆವಳೆ ಪಾಡೆ ಗಾಳಿ ಬರ್ತಾ ಉಂಟು ಮರ ತುಲೆ ಅವು ಬಂಡ ಅದನ್ನು ಮರಾಗಿ ಮಾವು ಮನೆಗೆಲ್ಲ ಮಾತ್ರ ಹಾಂ ಈ ಸೀಸನ್ ಗಾಡಿ ಅಡ್ಡ ವಾವ್ ಹಾಗೆ ಇವತ್ತಿದೊಂದು ಚಿಕ್ಕ ವ್ಲಾಗ್. ಹಾಗೆ ಇಷ್ಟ ಆದರೂ ಇಷ್ಟ ಆಗದಿದ್ದು ಲೈಕ್ ಮಾಡಿ ಹೋಗಿ. ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.